ಇವಾಗೇನು ಕ್ಲಾಸ್ ಎಲ್ಲ ಏನಿಲ್ಲ ಹೋಗ್ಬರ್ಲಿ ಕ್ಯಾಂಟೀನ್ ಇರೋ ಚಾ ಕೊಡ್ಬಾರ ಲೇ ಬಸ್ ನಮ್ಮ ಹುಡುಗಿ ಹೇಯ್ ಯಾವ ಹುಡುಗಿ ಬಾರಲೇ ಇಲ್ಲಿ ಹೋಗ ಲೇ ದೋಸ್ತ ಒಂದ್ ದಿವಸ ಪ್ರಪೋಸ್ ಮಾಡ್ಲೆ ಬರೀ ದಿನ ನೋಡೋದಾಯ್ತು. ಹೌದೇ ಪ್ರಶಾಂತ, ದಿನ ಈ ರೀತಿ ನೋಡ್ಕೊಂತ ನಿಂತರ ಅವಳು ಯಾರ ಪಾಲನ ಆಗಿಬಿಡ್ತಾಳ ನೋಡು. ಇಲ್ಲಲೇ ದೋಸ್ತ ಪ್ರಪೋಸ್ ಮಾಡಕಂತ ನನಗೆ ಆಸೆ, ಆದ್ರೆ ಏನು ಮಾಡ್ತಿಲ್ಲಪ್ಪ ಅವಳು ನೋಡಿಬಿಟ್ರೆ ನನಗೆ ಒಂಥರ ಭಯ ಆಗುತ್ತಲೆ. ಅವಳು ಕಣ್ಣು, ಅವಳು ಲುಕ್ಕು, ಅವಳು ನೋಡಿಬಿಟ್ರೆ ನನ್ನ ಬಾಡಿ ಎಲ್ಲ ಸೇಕಾದಂಗೆ ಆಗ್ಬಿಡ್ತಲ್ಲ. ಹುಡುಗಾಗಿ ನೀನು ಯಾಕೆ ಇಷ್ಟು ಭಯ ಪಡ್ತೀಯ? ಒಪ್ಕೊಳ್ತಾಳೆ ಹೋಗು, ಆಕೆಗೂ ನಿನ್ನ ಮೇಲೆ ಮನಸ್ಸೈತಿ. ದಿನ ನೀನು ನೋಡೋದ್ರಲ್ಲೇ ಗೊತ್ತಾಗುತ್ತೆ ಅವಳಿಗೂ ನಿನ್ನ ಮೇಲೆ ಮನಸ್ಸೈತಿ. ಹೋಗು ಒಪ್ಕೊಳ್ತಾಳೆ ಹೋಗು. ದೋಸ್ತ ಹಿಂಗಂದಲ್ಲ ಹೋಗಿ ಪ್ರಪೋಸ್ ಮಾಡೇ ಬಿಡ್ತೀನಿ ಮತ್ತೆ ಹೋಗಿ. ರೀ ಸ್ವಲ್ಪ ನಿಂತ್ಕೊಳ್ರಿ, ನಿಮ್ಮ ಹತ್ರ ಮಾತಾಡಬೇಕು. ಯಾಕ್ರಿ ಏನ್ ಮಾತಾಡ್ಬೇಕು? ಅದು ಏನಿಲ್ರಿ ರೀ, ಅದು ಏನ್ರಿ ಅದು ನನಗೆ ಟೈಮ್ ಆಗುತ್ತೆ, ನಾ ಹೋಗ್ಬೇಕು, ಬೇಗ ಹೇಳ್ರಿ. ಅದೇನಂದ್ರೆ ನೀವೇನ್ ಹೇಳ್ಬೇಡ್ರಿ ತಗೋರಿ, ಎಲ್ಲಾ ನಂಗೆ ಗೊತ್ತು, ನಾನೇ ಹೇಳ್ತೀನಿ ಕೇಳ್ರಿ. ಏನ್ರಿ ಅದು? ರೀ ನಿಜನಾ? ಹಾ ರೀ ನಿಜ, ಐ ಲವ್ ಯು. ಮತ್ತೆ ನಾನು ನಿಮ್ಗೆ ಹೇಳ್ಬೇಕಂತ ಕಾಯ್ದೆ, ಆದ್ರೆ ಸಮಯ ಸಿಕ್ಕಿರ್ಲಿಲ್ಲ. ಇವಾಗ ಸಮಯ ಸಿಕ್ತು ಹೇಳ್ದೆ. ಓಕೆ ಸರಿ, ಇವಾಗ ಟೈಮ್ ಆಯ್ತು, ಕ್ಲಾಸಿಗೆ ಹೋಗಿ ಬರ್ತೇನೆ. ಸರಿ ಬಾಯ್. ದೋಸ್ತ ಸರ್ಪ್ರೈಸ್ ಆಕೆ ಒಪ್ಕೊಂಡ್ಬಿಟ್ಲೇ. ಏನಾಯ್ತು ಲೇ ದೋಸ್ತ? ಆಕೆ ನಂಗೆ ಪ್ರಪೋಸ್ ಮಾಡಿಬಿಟ್ಲೇ. ಅಂದ್ರೆ ಪಾರ್ಟಿ ಕೋಸ್ಟ್ ನಡೀಲಿ. ದೋಸ್ತರ್ಕಿಂತ ಹೆಚ್ಚಿಂದ ಏನಾಯ್ತಲೇ, ಬರ್ಲಿ ಕೊಡಸ್ನಾ. ಏನ್ ನಿನ್ನ ವಾಪಸ್ ಬರ್ತೀನಿ ಅಂತ ಹೇಳಿದ್ರೆ ಬರಲೇ ಇಲ್ಲ? ನಿನ್ನೆ ಲೇಟ್ ಆಗಿತ್ತಲ್ಲ, ಅದಕ್ಕೆ ಮನೆಗೆ ಹೋಗ್ಬಿಟ್ಟೆ. ಹೌದು, ನೀನ್ ನನ್ನ ಯಾವಾಗಿನಿಂದ ಲವ್ ಮಾಡ್ತಾ ಇದೀಯಾ? ಸುಮಾರು ದಿನದಿಂದ. ಆದ್ರೆ ಒಂದಿನ ನೀನ್ ನೋಡ್ಲಿಲ್ಲ ಅಂತಂದ್ರು ಮನ್ಸಿಗೆ ಸಮಾಧಾನ ಆಗ್ತಿರ್ಲಿಲ್ಲ. ಅದಕ್ಕಂತಾನೆ ನಿಮ್ ಮನೆ ಹತ್ರ ಬಂದ್ ನೋಡ್ತಿದ್ದೆ, ಗೊತ್ತೇನು? ಹೌದಾ? ಈ ವಿಷಯ ನಂಗೆ ಮೊದ್ಲೇ ಹೇಳಿದ್ರೆ ನಾವು ಬೇಗ ಒಂದಾಗಿರ್ಬೋದಾಗಿತ್ತು. ಈಗೂ ಏನಾಯ್ತು, ಒಂದಾಗಿವಲ್ಲ. ನಮ್ ಪ್ರೀತಿಗೆ ನಾವ್ ಎಷ್ಟ್ ಕಾಯ್ತೀವೋ ಆ ಪ್ರೀತಿಗೆ ಆಯಸ್ ಜಾಸ್ತಿ ಇರುತ್ತೆ. ಏನಿವತ್ತು ನಿನ್ನೆಗಿಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಏನಂದ್ರೆ ಇವತ್ ನನ್ ಹುಟ್ಟಿದ ಹಬ್ಬ ಇದೆ. ಹೆಂಗ್ ಕಾಣಿಸ್ತಿದೀನಿ? ಚೆನ್ನಾಗ್ ಕಾಣಿಸ್ತಿದೀನಾ? ಒಮ್ಮೆ ತರ ಕಾಣಿಸ್ತಾ ಇದ್ದೀರಾ. ಓ, ನಿನಗೋಸ್ಕರ ಚಾಕ್ಲೇಟ್ ತಂದಿದ್ದೆ. ಇವತ್ತು ನಿನ್ ಬರ್ಡೇ ಅಂತ ಗೊತ್ತಿರ್ಲಿಲ್ಲ. ವಿಶ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಈ ವರ್ಷ ಬರ್ಡೇ ಅಂತ ಗೊತ್ತಿರ್ಲಿಲ್ಲ, ಮುಂದಿನ ವರ್ಷ ಭರ್ಜರಿ ಮಾಡೋಣ. ಇರ್ಲಿ ಬಿಡು, ಇದೇ ಚೆನ್ನಾಗೈತಿ. ಇದಕ್ಕಿಂತ ಸಂತೋಷ ಇನ್ನೇನ್ ಬೇಕು? ನಾನು ನೀನು ಖುಷಿಯಾಗಿದ್ರೆ ಸಾಕು. ಕೊಡೆ ತನಕ ನಾನು ಕೈ ಬಿಡಲ್ಲ ತಾನೆ. ನನ್ನ ಜೀವನ ಇರೋವರೆಗೂ ನಿನ್ನ ಮಾತ್ರ ಬಿಡಲ್ಲ. ಒಂದು ವೇಳೆ ಜೀವ ಬಿಟ್ರು ನಿನ್ನ ಮಾತ್ರ ಯಾವತ್ತೂ ಬಿಡಲ್ಲ, ಸರಿನಾ? ಮುಂದೆ ನೀನು, ನಾನು, ನನ್ನ ಮಕ್ಕಳು
ಸೌಕಾರ್ತಿ ಸರ್ದಾರ, ನನಗೆ ಹೋಗೋಕ್ ಟೈಮ್ ಆಯ್ತು, ನಾ ಹೋಗ್ತೀನಿ. ಸರಿ ಬನ್ನಿ. ಅಲ್ಲಲ್ಲಿ ಶೂ ಫಸ್ಟಿಗೆ ಪ್ರಶಾಂತ್ ನಮ್ಮ ಜೋಡಿ ಇರ್ತಿದ್ನ, ಇವಾಗ ಒಬ್ಬೊಬ್ಬನೇ ಅಡ್ಡಾಡ್ತಾನ. ಇವಾಗ ನಮ್ಮ ಹತ್ರನ ಬರಲ್ಲ ಅವನು. ಹಂಗಲ್ಲೇ ಚೈತ್ಯ, ಸಹಾಯ ಕಷ್ಟ ಸಹವಾಸ, ಆಮೇಲೆ ಅವನ್ಯಾರು ನಾವ್ಯಾರು. ನೋಡು ಪ್ರಶಾಂತ, ಇಷ್ಟು ಮುಂದುವರಿಯೋದು ಒಳ್ಳೇದಲ್ಲ. ಹಿಂದೆ ಹಿರಿಯರು ಒಂದು ಮಾತು ಹೇಳ್ಯಾರ, ದೀಪ ಉರಿಯೋಕ್ಕಿಂತ ಮುಂಚೆ ದಗ ಉರಿತೈತಂತೆ, ವಿಚಾರ ಮಾಡು. ನೋಡ್ಲಿ ಶಿವ, ಎಷ್ಟು ಹೇಳಿದ್ರು ನೋಡ್ಲಾರ್ದಂಗೆ ಹಂಗ ಹೊಂಟಾನ ಅವನು. ಇರ್ಲಿ ಬಿಡಪ್ಪ, ಅದಕ್ಕೆ ಎಲ್ಲಿ ಸಂತೋಷ ಸಿಗುತ್ತೆ ಅಲ್ಲಿ ಇರಲಿ. ಆದ್ರೆ ಅತಿಯಾಸ ಸಂತೋಷ ದುಃಖಕ್ಕೆ ದಾರಿ ಆಗಬಾರ್ದು ಅಷ್ಟೇ. ಇರ್ಲಿ ಬಿಡಿ ಶಿವ, ಅವ್ನ ಬೆನ್ನಿಂದ ನಾವು ನಿಂತ್ಕೊಳ್ಳೋಣ. ಒಳ್ಳೇದಾದ್ರೆ ಸಪೋರ್ಟ್ ಮಾಡೋಣ, ಕೆಟ್ಟದಾದ್ರೆ ಅವ್ನಿಗೆ ತಿದ್ದೇಳೋಣ. ಸರಿ ಬಾ ದೋಸ್ತ, ಬಾ, ಕ್ಲಾಸ್ ಲೇಟ್ ಆಗುತ್ತೆ. ಸಮಾನ ಹೇಳ್ರಮ್ಮಣ, ಏನ್ ಸಮಾಚಾರ? ಹೇಳಪ್ಪ, ಏನ್ ಹೊಲ್ದಕ್ ಬಂದ್ಯಲ್ಲ? ಸಮಾನ, ನಿನ್ ಮಗ್ಗ ಬುದ್ಧಿ ಮಾತು ಹೇಳ ಸ್ವಲ್ಪ. ಹುಡುಗರು ಕೂಡ ಸೇರಿ ಬೈಕ್ ಹೆಂಗ್ ಬೇಕನ್ನ ಓಡಿಸ್ತಾನ, ಸ್ವಲ್ಪ ಒಳ್ಳೆ ಇದು ಹೇಳ ಅವನಿಗೆ. ಏನೋ ಮಗ ಒಳ್ಳೇದು ಹೇಳಪ್ಪ, ಅವ್ನು ಸತ್ತು ಹೋದ್ರೆ ಹೆಂಗ? ಆಯ್ತು ಅಣ್ಣ, ನಾವು ಹೇಳ್ತೀವಿ ತಗೋ, ನಾವು ಹೇಳ್ತೀವಿ. ಮನೆಗೆ ಬರ್ಲವ, ನಾನು ಮಾತಾಡ್ತೀನಿ ತಗೋ, ಹೇಳ್ತೀನಿ. ಇಲ್ಲಪ್ಪ, ನನ್ ಮಗ ಅಂತನಲ್ಲ. ಕಾಲೇಜ್ ಬಿಟ್ರಿ ಮನೆ, ಮನೆ ಬಿಟ್ರಿ ಕಾಲೇಜ್, ಅವನು ಅಂತ ಹುಡುಗ ಅಲ್ಲ ನನ್ ಮಗ, ಬಾಳ ಶಾಣೆ ಅದನ. ಇಲ್ಲ, ಈಗಿನ ಕಾಲ ಹುಡುಗರು ಇರೋದು ಹಾಗೆ. ನೋಡಮ್ಮ, ನಿಮ್ ಇಷ್ಟ, ನಾವಂತ ಹೇಳಂತ ಹೇಳಿ ನಿಮ್ ತಿಪ್ಪಲ. ತಡಿ, ಅವ್ನ ನೀ ಬರ್ಲಿ ತಡಿ, ಮಾಡ್ತೀನಿ ನಾನು. ಸೈಕಲ್ ಮೋಟರ್ ನಿಂಗೆಲ್ಲ ಓಡ್ಸಾಡಕೈತೆ ನಾನು. ನೋಡಿ, ಅವನೀಗ ವಯಸ್ಸಿಗೆ ಬಂದನ, ಮತ್ತೆ ಇರೋ ದೊಡ್ಡ ಮಗ ಬಿಡ್ದು ನೀನು. ಆಯ್ತಾಯ್ತು, ಬಾ ನೋಡಮ್ಮ, ಬುದ್ಧಿ ಮಾತು ಹೇಳಮ್ಮ. ಏನ ಮನೆಗಂತ ಬರ್ಲಿ ಅವ. ಏನಪ್ಪ ಪ್ರಶಾಂತ, ಕಾಲೇಜ್ ಬಿಟ್ಟು ಎಲ್ಲಿಗೆ ಹೋಗಿದ್ದಿ? ಹೊಲ್ದಕ್ಕಾದ್ರೆ ಹೋಗ್ಬೇಕಾಗಿತ್ತಿಲ್ಲ. ನಿಮ್ಮಪ್ಪ ಒಬ್ಬತ್ತು ಎಷ್ಟಂತ ಮಾಡ್ತಾನ? ಆತಗೆ ಆಸರ ಆಗ್ಬೇಕಪ್ಪ, ಒಬ್ಬತ್ತು ಮಾಡಿದ್ರೆ ಎಲ್ಲಿ ತನ ಮಾಡ್ತಾನ? ಬರೀ ಕಾಲೇಜ್ ಬಿಟ್ಟು ತಿರ್ಗಾಡ್ಕೊಂತ ಕುಂತ್ರೆ. ಇಲ್ವೇ, ಕಾಲೇಜಲ್ಲಿ ಬಹಳ ವರ್ಕ್ ಇತ್ತು, ಹಂಗಾಗಿ ಬರಕ್ಕಾಗಿಲ್ಲ. ಏನಪ್ಪ, ಅದ್ ಮಾಡಕ್ಕಿಂತ ಮನ್ಯಾಗ ಕುಂತ್ರ ಆಗಲ್ಲ? ಹೌದು, ಅದೇನ್ ಸಿಕ್ಕಾಪಟ್ಟೆ ಬೈಕ್ ಓಡಿಸ್ತಂತ ನೀನು? ನೋಡು, ಸ್ವಲ್ಪ ಯೋಚನೆ ಮಾಡು. ನಾವೆಲ್ಲ ಈ ರೀತಿ ಕಷ್ಟಪಟ್ಟು ದುಡಿಯೋದು ನಿನ್ನ ಸಲುವಾಗಿನ. ನೀನು ಈ ರೀತಿ ಬೈಕ್ ತಗೊಂಡು ಸ್ಪೀಡಾಗಿ ಓಡಾಡಿದಪ್ಪ ಅಂತಂದ್ರ ನಮ್ಮ ಬಗ್ಗೆ ಸ್ವಲ್ಪ ಯೋಚನೆ ಮಾಡು, ಗಮನ ಕೊಡು ಸ್ವಲ್ಪ. ಏನು ಈ ರೀತಿ ಬೈಕ್ ಓಡ್ಸಕ್ ಹೋಗ್ಬೇಡ ನೀನು. ನೋಡು, ನಮ್ಗೇನ್ 10 ಮಂದಿ ಮಕ್ಕಳೆಲ್ಲ ಇರೋ, ನೀ ಒಬ್ಬ ಮಗ. ಏನು ನೋಡಿ ಯೋಚನೆ ಮಾಡು. ನೀನು ಸ್ವಲ್ಪ ಮನೆಗಿದ್ದಾಗ ಕಾಲಿದ್ದಾಗ ಅವನಿಗೆ ಸ್ವಲ್ಪ ಹೇಳು. ಹಂಗ ಬರೀ ಸುಮ್ಮನೆ ಬ್ಯಾ ಊಟ ಮಾಡಿ ಇದು ಮಾಡೋದಲ್ಲ. ಸ್ವಲ್ಪ ಬೈಕ್ ಹೆಂಗ್ ಓಡಿಸ್ತಾನ, ಹೊರಗೆ ಏನ್ ಮಾಡ್ತಾನ ಮಗ ಅನ್ನೋದು ಸ್ವಲ್ಪ ತಿಳ್ಕೊಂಡ ಬುದ್ಧಿ ಹೇಳು. ಏನು ಬೇರೆ ಯಾರು ಯಾಕೆ ಹೇಳ್ತಾರಪ್ಪ, ನಮ್ಮ ಶರೀರ ನಾವ್ ಇರ್ಬೇಕು ಸ್ವಲ್ಪ. ಸರಿ ಸರಿ, ಊಟ ಮಾಡಿ ಬರ್ರಿ, ಇರ್ಲಿ. ಹಲೋ ಪ್ರಶಾಂತ್, ನಿನ್ ಜೊತೆ ಸ್ವಲ್ಪ ಅರ್ಜೆಂಟಾಗಿ ಮಾತಾಡ್ಬೇಕು, ಕಾಲೇಜ್ ಹತ್ರ ಬಾರೋ. ಯಾಕೆ ಲಚ್ಚು ಅರ್ಜೆಂಟಾಗಿ ಬರಕ್ಕೆ ಹೇಳಿದೆ? ಏನಿಲ್ಲ ಪ್ರಶಾಂತ್, ನಿನ್ ಜೊತೆ ಮಾತಾಡ್ಬೇಕಾಗಿತ್ತು. ನಾವು ಮೊದಲು ಕರ್ಕೊಂಡೋಗಿದ್ದ ಜಾಗ ಕರ್ಕೊಂಡು ಹೋಗ್ತೀಯಾ ಪ್ಲೀಸ್? ಯಾಕೆ, ಏನಾಯ್ತು? ಫುಲ್ ಡೆಲ್ ಆಗಿದೆಯಾ? ಯಾರಾದ್ರೂ ಏನಾದ್ರು ಅಂದ್ರ? ಏನಿಲ್ಲ ಕಣೋ, ಅಲ್ಲೇ ಕರ್ಕೊಂಡೋಗಿ ಹೇಳ್ತೀನಿ ನಾನು. ಸರಿ ಬಾ.
ಯಾಕೆ ಲಚ್ಚು ಒಂಥರ ಇದೆಯಾ? ಏನಿಲ್ಲ, ನಾವಿಬ್ರು ತಿರ್ಗಾಡೋ ಜಾಗಕ್ಕೆ ಹೋಗ್ಬೇಕನ್ನಿಸ್ತು, ಅದಕ್ಕೆ ಕಾಲ್ ಮಾಡಿ ಹೇಳಿದೆ. ನಿಜ ಹೇಳು. ಏನ್ ನಿಜ ಹೇಳೋದು, ನಾವಿಬ್ರು ಕೊಡೋದು ಇದೇ ಕೊನೆ ಸರ್ತಿ ಅನ್ಸುತ್ತೆ. ಯಾಕೆ ಏನಾಯ್ತು? ಮೊದಲೇ ನೀವು ಬೇಜಾರಾಗಿರೋದು ನಂಗೆ ನೋಡೋಕ್ಕಾಗ್ತಿಲ್ಲ. ಮೊದಲು ಏನಂತ ಹೇಳು, ಜೋಕ್ ಮಾಡ್ತಾ ಇದೆಯಾ? ಇವಾಗ ನಿಜ ಹೇಳ್ತೀನಿ ಕೇಳು. ನಿನ್ನೆ ನಮ್ಮ ಮನೆಗೆ ಗಂಡಿನ ಕಡೆದವ್ರು ಬಂದಿದ್ರಂತೆ. ಹುಡುಗ ಪೊಲೀಸ್ ಇದಾನಂತೆ. ಅದಕ್ಕೆ ಮನೆಯವರೆಲ್ಲರೂ ಸೇರಿ ತೀರ್ಮಾನ ತಗೊಂಡಿದ್ದಾರೆ ಅವನಿಗೆ ಕೊಡ್ಬೇಕಂತ. ಅದಕ್ಕೆ ನೀನೇನು ಹೇಳಿದೆ? ನಮ್ಮ ಮನೆಯವ್ರ ಸಂಬಂಧ ಮುರ್ಕೊಳಕ್ ನಂಗೆ ಇಷ್ಟ ಇಲ್ಲ. ಅವ್ರು ಯಾರಿಗೆ ಕೈ ಮಾಡಿ ತೋರಿಸ್ತಾರೋ ಅವ್ರಿಗೆ ನಾನು ಕುತ್ತಿಗೆ ಕೊಡೋದೇ ನನ್ನ ಕರ್ತವ್ಯ. ಲಚ್ಚು, ನಿನಗೆ ಗೊತ್ತು ತಾನೆ ನೀನಿಲ್ಲಂದ್ರೆ ನನ್ನ ಜೀವನ ಇರಲ್ಲ ಅಂತ. ಆದರೂ ನೀನು ನಿಮ್ಮ ಮನೆಯವ್ರ ಮಾತು ಕೇಳ್ತೀಯ? ಪ್ಲೀಸ್, ನೀನಿಲ್ಲಂದ್ರೆ ನಂಗೆ ಬಿಟ್ಟಿರೋಕ್ಕಾಗಲ್ಲ ಕಣೆ. ಕೈ ಬಿಡು. ಸುತ್ತಿ ಬಳಸಿ ಎಲ್ಲ ಮಾತಾಡಿ ನಂಗೆ ರಮಿಸ್ಬೇಡ. ಖಾಲಿ ಪಿಲಿ ಇರೋ ನೀನೆಲ್ಲಿ, ಪೊಲೀಸ್ ಅಂತ ಇರೋ ಅವನೆಲ್ಲಿ? ಒಂದ್ ಕಡೆಯಿಂದ ಯೋಚನೆ ಮಾಡಿ ನೋಡಿದ್ರೆ ಅವನೇ ಬೆಟರ್ ಅನ್ನಿಸ್ತಿತ್ತು. ಅವನಿಗೆ ಮದ್ವೆ ಆದ್ರೆ ರಾಣಿ ತರ ಇರ್ಬೋದು ನಾನು. ಅದ್ರಲ್ಲೂ ನನ್ನ ತಾಯಿ ಮಾತು ಕೇಳ್ತಿದ್ದೀನಿ. ನಿನ್ ಪ್ರೀತಿ ಯಾವ ಲೆಕ್ಕ ಅವ್ರ ಮಾತಲ್ಲಿ? ಲೇ ನಾಯಿ, ನಿನಗೋಸ್ಕರ ಏನು ಕೆಲಸ ಮಾಡಿದೆ? ಮನೆಯವ್ರಿಗೂ ಬೇಸರ ಅದೆ, ಊರಿಗೂ ಬೇಸರ ಅದೆ. ಜೀವಕ್ಕೆ ಜೀವ ಕೊಡೋ ನಮ್ಮ ದೋಸ್ತನ ಬಿಟ್ಟೆ. ನಿನ್ನ ಪ್ರೀತಿಯಲ್ಲಿ ಬಿದ್ದು ದಾಸನಾದೆ. ತೂ ನಿನ್ನ ಜನ್ಮಕ್ಕೆ. ನೋಡಿ, ನೀನ್ ಈ ತರ ಹೇಳ್ಬೇಡ. ನನಗೆ ತುಂಬಾ ನೋವಾಗುತ್ತೆ, ಸಾಯ್ಬೇಕನ್ಸುತ್ತೆ. ಏನೋ ಎಷ್ಟ್ ಮಾತಾಡ್ತೀಯೋ? ನೀ ಸತ್ರ ನನಗೇನೋ, ಹೋಗಲ್ಲ. ಪ್ಲೀಸ್ ಕಣೆ, ನಿಂತ್ಕೊಳ್ಳಿ. ಪ್ಲೀಸ್ ಕಣೆ, ನಾನು ಬಿಟ್ಟು ಹೋಗ್ಬೇಡ. ಏ ಕೈ ಬಿಡು. ಪ್ಲೀಸ್ ಕಣೆ ಲಚ್ಚು, ನಿಂತ್ಕೊಳ್ಳಿ. ಪ್ಲೀಸ್ ಕಣೆ ಲಚ್ಚು, ಪ್ಲೀಸ್ ಕಣೆ, ನಾನು ಬಿಟ್ಟು ಹೋಗ್ಬೇಡ ಕಣೆ. ನಮ್ ಪ್ರೀತಿಗೆ ನಾವೆಷ್ಟ್ ಕಾಯ್ತೀವೋ ಆ ಪ್ರೀತಿಗೆ ಆಯಸ್ ಜಾಸ್ತಿ ಇರುತ್ತೆ. ಯಾರೋ ಪ್ರಶಾಂತ್ ಅಲ್ವಾ ಇದು ಬೈಕು? ಹೌದಲ್ಲ, ಪ್ರಶಾಂತ್ ಗಾಡಿ ಇಲ್ಲಿ ಯಾಕೆ ಬಂತಿದ್ದು? ಯಾಕೆ ಬಂದಿರ್ಬೋದು? ಅವ್ರು ಹುಡುಗಿ ಹೋಗ್ಲಿಲ್ವಾ ಅಲ್ಲಿ? ಹೌದು, ಹುಡುಗಿನ ಕರ್ಕೊಂಡ್ ಬಂದಿರ್ತಾನ, ಲವರ್ ಅದಾರಲ್ಲ. ಪ್ರಶಾಂತ್, ಓ ಪ್ರಶಾಂತ್, ಚೇತನ, ಪ್ರಶಾಂತ್, ಏ ಪ್ರಶಾಂತ, ಏನಾಗಿಲ್ಲಪ್ಪ, ಎಲ್ಲ ಚೆನ್ನಾಗಿದ್ದಾನ. ಸ್ವಲ್ಪ ಪಾಯ್ಸನ್ ಕುಡ್ದನಲ್ಲ, ಆ ತರ ಆಗಿದೆ. ಸರಿ, ಹೋಗ್ತಾನಪ್ಪ, ದೇವರಲ್ಲ ನೋಡೋಣ. ಸರ್ ಪೇಷಂಟ್ ನೋಡ್ಬೋದು ಇವಾಗ? ಹಾ, ಓಕೆ, ನೋಡ್ಬೋದು. ಲೇ ಉತ್ಸ, ಏನಾಗಿಲ್ಲ ಹಿಂಗತಿ ಮಾಡ್ಕೊಳಕ್ ನಿನಗೆ? ಇಲ್ಲ ಲೇ ದೋಸ್ತ, ಅವಳು ನನ್ ಬಿಟ್ಟು ಬೇರೆಯವ್ರ ಮದುವೆ ಆಗ್ತೀನಿ ಅಂತ ಹೇಳಿದ್ಲು. ನಾನು ಒಬ್ಬನೇ ಇದ್ರೆ ಅವ್ರು ಏನ್ ಮಾಡ್ಲಿ? ಏ ಪ್ರಶಾಂತ್, ನೀವ್ ಒಬ್ರು ಎಲ್ಲಿದೆಯೋ? ಜೀವ ಕೂಡ ನಿನ್ ತಂದೆ ತಾಯಿ ಇಲ್ವಾ? ಕಷ್ಟ ಅಂತ ಬಂದಾಗ ನಾವಿಲ್ವೇನೋ? ಏನೋ ಪ್ರಶಾಂತ್, ಯಾಕೆ ಈ ತರ ಮಾಡ್ಕೊಂಡಿ? ಇದು ಸರಿಯಾದ ಇದು? ನಿಮ್ ಪಾಲಿಗೆಲ್ಲ ನಾವು ಸತ್ತೋದ್ವೇನೋ? ಹಾ, ಏನು ನೀವೆಲ್ಲ ಹೇಳಕ್ ಬರಲ್ಲ? ಯಾಕೆ ಮಗ ಹಿಂಗತಿ ನೀನ್ ಮಾಡ್ಕೆ ನಿಂಗಿತ್ತಂದ್ರೆ ನಮಗೂ ಒಂದ್ ಸ್ವಲ್ಪ ವಿಷಯ ಕೊಟ್ಬಿಟ್ಟು ನಾವನ್ನ ಕೂಡಿ ಸತ್ತೋಗ್ತೇವೆ ನಿನ್ ಜೊತೆಗೆನ. ಹಾ, ಯಾಕೆ ಹಿಂಗತಿ ಮಾಡ್ಕೊಂತ ನಾವೆಲ್ಲ ಇಲ್ಲ ನಿನ್ ಪಾಲಿಗೆ ಸತ್ತೋಗಿವಿ ಅಂತ ತಿಳ್ಕೊಂಡು ನಿನ್ ಜಾತಿ ಯಾಕೆ ಮಾಡ್ಕೊಂಡ್ವಿ? ನೋಡು ಪ್ರಶಾಂತ, ಪ್ರೀತಿ ಅಂದ್ರೆ ಯಾವ್ದೋ ನೌಕರಿ ಇರೋನ್ ಸಿಕ್ಕೋನಂತ ಬಿಟ್ಟೋರ್ಲಲ್ಲ, ಅದಲ್ಲ ಪ್ರೀತಿ. ನಿನ್ ಸಲಗೆ ಜೀವ ಕೊಡೋ ತಂದೆ ತಾಯಿನಾದ್ರೂ ನೋಡು. ಲೇ, ಬಿಟ್ಟೋದಕ್ಕೆ ಮುಂದೆ ಇವ್ನ ಯಾಕರ ಬಿಟ್ನಪ್ಪ ಅನ್ನಂಗ್ ನೀನು ಬದುಕಿ ತೋರ್ಸು.
ನೋಡು ಪ್ರಶಾಂತ, 3-4 ತಿಂಗಳ ಬಂದು ಓದೋ ಸಲುವಾಗಿ ನಿನ್ ಜೀವ ಕಳ್ಕೊಂತೀಯಲ್ಲ, ಸತತವಾಗಿ ನೀನು 25 ವರ್ಷ ಸಲುವಾಗಿ ನಿನಗಾಗಿ ಸಾಗಿ ಸರಿಗಿದ ಈ ಜೀವಗಳನ್ನಾದ್ರೂ ನೋಡು. ಆಗ ನಿನ್ನ ಜೀವನ ಮೀಸಲಿಡು. ಆಗ ಈ ಸಮಾಜವೇ ನೀನು ಒಪ್ಪುತ್ತೆ. ನಿಂದೇ ಆದಂತ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡು. ನಿನ್ ಸಲುವಾಗಿ ನಾವು ಸಪೋರ್ಟ್ ಯಾವಾಗಲೂ ಇರುತ್ತೆ. ನೋಡಪ್ಪ, ನಿಮ್ ಸ್ನೇಹಿತರು ಹೇಳಂಗ್ ಮಾಡು. ಏನಪ್ಪ, ಯಾವತ್ತಿಗೂ ನೀನ್ ಎದುರುಬೇಡ. ಈ ನಿನ್ನ ತಂದೆ ನಿನ್ನ ಬೆನ್ಗಾವಲಾಗಿರ್ತಾನ. ಏನು ನಿನ್ನ ಮೇಲೆ ಏನೇ ಬರ್ಲಿ, ನಿನ್ನ ಕೆಲಸವನ್ನು ನೀವು ಶುರು ಮಾಡು. ನಾನದಿನಿ, ನಿಮ್ ಸ್ನೇಹಿತರು ಇರ್ತಾರ. ನೋಡಪ್ಪ ಪ್ರಶಾಂತ, ನಿಮ್ಮಪ್ಪ ಹೆಂಗ್ ಹೇಳ್ತಾರ ಅಂತ ಕೇಳು. ಶಿವ, ಆ ಮೊನ್ನೆ ಸ್ಟಾಕ್ ಬಂದಿದ್ದಾವು. ಹಾ ಗೆಳೆಯ, ಬಂದಿದ್ದಾವೆ. ಆ ಕಡೆ ಸ್ಟೋರ್ ರೂಮ್ ಅಲ್ಲಿ ಇಟ್ಟಿದ್ದೀನಿ. ಸರ್, ಶಿವಣ್ಣ ನೀನಾ? ಏನಮ್ಮ ನೀನಿಲ್ಲಿ? ಅಣ್ಣ, ಒಬ್ಬರಿಗೆ ಕೆಲ್ಸ ಕೇಳಿದ್ದೆ ಅಣ್ಣ, ಅವ್ರಿಗೆ ಕಾರ್ಡ್ ಕೊಟ್ರು, ಅದಕ್ಕೆ ಹುಡ್ಕೊಂಡು ಇಲ್ಲಿಗೆ ಬಂದೆ. ಓ ಹೌದಾ? ಪ್ರಶಾಂತ್? ಪ್ರಶಾಂತನ? ಯಾರಣ್ಣ ಪ್ರಶಾಂತ್? ನಮ್ ಫ್ರೆಂಡ್ ಪ್ರಶಾಂತ್. ಅಣ್ಣ ಗೊತ್ತಾಗ್ಲಿಲ್ಲ, ಬಿಡಿಸಿ ಹೇಳಣ್ಣ. ಮುಂಚೆ ಕಾಲೇಜಲ್ಲಿ ನೀವು ಲವ್ ಮಾಡಿದ್ರಲ್ಲ, ಅವರೇ ನನ್ನ ಫ್ರೆಂಡ್ ಪ್ರಶಾಂತ್. ಹಾ, ಆ ಪ್ರಶಾಂತ್ ಈ ಆಫೀಸಲ್ಲಿ ಕೆಲಸ ಮಾಡ್ತಿದಾರ? ಹಾ ಹೌದಮ್ಮ, ಅದೇ ಪ್ರಶಾಂತ. ಅಲ್ಲಿದ್ದಾನೆ ನೋಡು. ಲಕ್ಷ್ಮಿ, ನೀನೇ ನಿಲ್ಲಿ. ಹಾ ಪ್ರಶಾಂತ್, ನನಗೆ ಕೆಲಸ ಬೇಕಾಗಿತ್ತು, ಅದಕ್ಕೋಸ್ಕರ ಇಲ್ಲಿ ಬಂದೆ. ಕೆಲಸ ಬೇಕಾ? ನಿನ್ ಗಂಡ ಪೊಲೀಸ್ ಇದ್ದಾನಲ್ಲ. ಅವರು ಅದ್ಯಾವುದೋ ಫ್ರಾಡ್ ಕೆಲಸದಲ್ಲಿ ಸಿಕ್ಕೊಂಡು ಕೆಲಸನೇ ಕಳ್ಕೊಂಡ್ರು. ಅದಲ್ಲದೆ ನನ್ನ ತಂದೆ ತಾಯಿ ಕಾರ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ರು. ಅದ್ರಲ್ಲಿ ಬೇರೆ ನೋವು ಕೊಡೋದಂತಂದ್ರೆ ನನ್ನ ಅತ್ತೆ ಮಾವ ಅದಾರ ಅನ್ಕೊಂಡು ಅವ್ರ ಮನೆಗೆ ಹೋದೆ. ಅವ್ರು ಕೂಡ ನನ್ನ ಮನೆಗೆ ಸೇರಿಸ್ಲಿಲ್ಲ. ಹಾಗಾಗಿ ನಮ್ದು ನನ್ನ ಗಂಡನ ಜೀವನ ಬೀದಿ ಪಾಲಾಯಿತು. ನಾವು ಬೀದಿ ಪಾಲ ಆದ್ಮೇಲೆ ಗೊತ್ತಾಗಿದ್ದು ನಾವು ದುಡ್ಕೊಂಡ್ ತಿನ್ಬೇಕು ಅಂತ. ಕೆಲ್ಸ ಸಂಬಂಧ ಸುತ್ತಾಡ್ ಸಾಕಾಗಿ ಯಾರೋ ಈ ಕಾರ್ಡ್ ಕೊಟ್ರು, ಹುಡ್ಕೊಂಡು ಇಲ್ಲಿಗೆ ಬಂದ್ವಿ ಪ್ರಶಾಂತ್. ಅದಕ್ಕೆ ಹೇಳಿದ್ ಲಕ್ಷ್ಮಿ, ಕಾಲ ಯಾವಾಗ ಬೇಕಾದ್ರೂ ಚೇಂಜ್ ಆಗ್ಬೋದು. ಅದಕ್ಕೆ ಕಾಲವೇ ನಿರ್ಧಾರ ಮಾಡೋದು. ಸರಿ ಲಕ್ಷ್ಮಿ, ನೀನೇನ್ ಟೆನ್ಷನ್ ತಗೋಬೇಡ, ನನ್ನ ಹತ್ರ ಕೆಲಸ ಇದೆ, ನಾನು ಕೊಡ್ತೀನಿ. ಕೊಟ್ಟಿದೊಂದ್ ಕೆಲ್ಸ ಕೊಟ್ಟು ಪುಣ್ಯ ಕಟ್ಕೋ ಪ್ರಶಾಂತ್ ನೀನು. ಇಲ್ಲ, ಖಂಡಿತ. ಶಿವ, ಇವ್ರಿಗೊಂದು ಕೆಲಸ ಕೊಟ್ಟಿದ್ದೇನೆ, ಇವ್ರ ಕೆಲಸ ಬಗ್ಗೆ ಸ್ವಲ್ಪ ಹೇಳು. ಸರಿ ದೋಸ್ತ, ನಾನು ನೋಡ್ಕೊಂತೀನಿ ತೋ. ಪ್ರೀತಿಲಿ ಮೋಸ ಹೋದೆ, ಹುಡುಗಿ ಕೈ ಬಿಟ್ಟೋದ್ರು. ನಾ ಇನ್ಮೇಲೆ ಯಾಕೆ ಬದುಕಿರ್ಬೇಕಂತ ದುಡುಕಿ ಯಾವತ್ತೂ ಜೀವ ಕಳ್ಕೊಬೇಡಿ. ಯಾಕಂದರೆ ಇಲ್ಲಿ ತಂದೆ ತಾಯಿ ಪ್ರೀತಿ ಮುಂದೆ ಯಾರು ಪ್ರೀತಿನೂ ದೊಡ್ಡದಲ್ಲ. ಪ್ರಪಂಚ ಸೃಷ್ಟಿ ಮಾಡಿದ್ದು ಆ ಬ್ರಹ್ಮ, ನಮ್ಮನ್ನು ಸೃಷ್ಟಿ ಮಾಡಿದ್ದು ನಮ್ಮಪ್ಪ ನಮ್ಮಮ್ಮ. ಸಾಯಕ್ಕೆ ಮುಂಚೆ ಒಂದು ಸರಿ ಅವ್ರ ಬಗ್ಗೆ ಯೋಚನೆ ಮಾಡಿ, ಅವಾಗ ನಮ್ಮ ಜೀವನ ಉಳಿಯುತ್ತೆ, ನಮ್ಮ ಜೀವನನೂ ಉದ್ಧಾರ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋದಲ್ಲಿ ಏನೋ ಸಣ್ಣ ಪುಟ್ಟ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ವಿಡಿಯೋ ಕೊನೆವರೆಗೂ ನೋಡೋದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.